ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ಈ ದಿನದ ನನ್ನ ವಿಡಿಯೋ ವಾಟೆ ಹುಳಿ ಮತ್ತದರ ಉಪಯೋಗದ ಬಗ್ಗೆ ನಾನು ಹೇಳ್ತಿದ್ದೀನಿ. ಈಗ ನೀವು ನೋಡ್ತಿರೋಂಥದ್ದು ಈ ವಾಟೆಕಾಯಿನ ಅಂದರೆ ಬಲಿತ ವಾಟೆಕಾಯಿನ ಕಿತ್ತಿ ಅದನ್ನು ಸ್ಲೈಸ್ ಮಾಡಿಬಿಟ್ಟು ಹೋಳು ಮಾಡಿ ಅದನ್ನು ಒಣಗಿಸಿ ಒಂದು 7-8 ಪ್ರಕಾರ ಬಿಸಿಲಿಗೆ ಒಣಗಿಸಿದ ಮೇಲೆ ಆಗೋಂಥ ಒಂದು ರೂಪಾಂತರ ಇದು. ಒಣಗಿರುವಂಥ ವಾಟೆ ಹುಳಿನ ನಾನು ನಿಮ್ಗೆ ತೋರಿಸ್ತಿರೋದು. ಈಗ ದಿನನಿತ್ಯ ನಮ್ಮ ಅಡುಗೆಲೆ ಇದು ಒಂದು ಒಳ್ಳೆಯ ಆಹಾರ ಪದಾರ್ಥ ಆಗಿದೆ. ಹೇಗೆ ಎಲ್ಲ ಉಪಯೋಗಿಸ್ಬೋದು, ಇದ್ರ ಉಪಯೋಗ ಏನು ಅನ್ನೋದನ್ನು ನಾನು ತಿಳಿಸ್ತಿದ್ದೀನಿ. ನಾವೆಲ್ಲ ಈ ಕಡೆ ಮಲೆನಾಡವರು ವಾಟೆ ಹುಳಿ ಅಂತ ಹೇಳಿದ್ರೆ, ತುಳುನಾಡವರು ಇದಕ್ಕೆ ಕೆತ್ತೆ ಪುಳಿ ಅಂತಾರೆ, ಆಮೇಲೆ ಚೆಂಡು ಹುಳಿ ಅಂತ ಕೂಡ ಹೇಳ್ತಾರೆ. ಇದೆಲ್ಲ ಹೆಚ್ಚಾಗಿ ಕೋಸ್ಟಲ್ ಏರಿಯಾದಲ್ಲಿ, ಎತ್ತರ ಪ್ರದೇಶದಲ್ಲಿ, ಕರಾವಳಿ ಈ ಕಡೆ ಎಲ್ಲ ಬೆಳೆಯುವಂಥದ್ದು. ಭಾರಿ ದೊಡ್ಡ ಮರ ಇದು, 40-50 ಅಡಿ ಉದ್ದ ಹೋಗೋವಂಥ ಮರ. ಅದೇನೇ ಇರಲಿ, ಇದನ್ನು ನಾವು ಉಪಯೋಗಿಸೋರು ಬೆಳಿಬೇಕು ಅಂತ ಇಲ್ಲ, ನಮಗೆ ಇದು ಉಪಯೋಗ ಗೊತ್ತಿದ್ದರೆ ಆಯಿತು ಅಂತ ಹೇಳಿ. ಇದು ಉಪಯೋಗ ಹೇಳಿಬಿಟ್ಟು ನಾನು ಇದನ್ನು ಈ ಥರ ಪುಡಿ ಮಾಡಿಟ್ಕೊಬೋದು ಅನ್ನೋದನ್ನು ನಾನು ತೋರಿಸ್ತೀನಿ. ಇದು ರಕ್ತವರ್ಧಕ ಹೌದು ಇದು. ಮತ್ತು ಇದನ್ನು ಬಾಣಂತಿಯರಿಗೆ ಸಹಿತ ಸಾರು ಪಲ್ಯಗಳಲ್ಲೇ ಇದನ್ನು ಹಾಕಿಕೊಡ್ತಾರೆ. ಇದರಲ್ಲಿ ಕಬ್ಬಿಣ, ಪ್ರೋಟೀನ್, ಖನಿಜಾಂಶಗಳು ಹೇರಳವಾಗಿರೋದ್ರಿಂದ ಇದು ರಕ್ತಹೀನತೆ ಆಗೋ ಒಂದು ಇದನ್ನು ಅಪಾಯವನ್ನು ತಪ್ಪಿಸುತ್ತೆ ಅಂತ ಹೇಳಿ. ದಿನನಿತ್ಯದ ನಾವು ಪಲ್ಯ ಸಾರಿನಲ್ಲೆಲ್ಲ ಹಾಕ್ಕೊಂಡು ಸೇವಿಸೋದ್ರಿಂದ ಹುಣಸೆ ಹುಳಿ, ಲಿಂಬೆಹಣ್ಣು ಎಲ್ಲ ಇರಬೇಕು ಅಂತ ಇಲ್ಲ. ಇದನ್ನು ನಾವು ಇದು ಉಪಯೋಗಿಸ್ತಾ ಬಂದರೆ ಇದೇ ನಮಗೆ ಅಭ್ಯಾಸ ಆಗೋಗ್ಬಿಡುತ್ತೆ. ಇದನ್ನು ಏನಂತ ಹೇಳಿದ್ರೆ, ನಾವು ಫುಡ್ಡಿಗೆ ಹಾಕಬೇಕಾರೆ, ಈಗ ಹುಳಿ ಸಾಂಬಾರಿಗೆ ಹಾಕ್ಬೇಕಾರೆ ಈ ಥರದ್ದು ಒಂದು ಸಿಪ್ಪೆ ಹಾಕ್ಬಿಡ್ಬೋದು ನಾವು. ಆದರೆ ಇದು ಪಲ್ಯ, ಚಟ್ನಿ ಪುಡಿ, ಹುಳಿ ಪುಡಿ ಇಂಥದಕ್ಕೆಲ್ಲ ಉಪಯೋಗಿಸೋದ್ರಿಂದ ಇದನ್ನು ನಾವು ಚೆನ್ನಾಗಿ ಈ ಥರ ಒಣಗಿಸಿಟ್ಕೊಂಡು ಸಣ್ಣ ಈ ಥರ ಸ್ಲೈಸ್ ಮಾಡಿಕೊಂಡು ಒಣಗಿ ಕಟ್ಟಿ ಅಂತ ಅನ್ನುತ್ತೆ ಇದು. ಹಾಗೂ ಅಂದಿಲ್ಲ, ಇದು ಸ್ವಲ್ಪ ಮೆತ್ತಗಿದೆ ಅಂದರೆ ನಾವು ತವಾ ಇರುತ್ತೆ ನೋಡಿ, ಇದು ರೊಟ್ಟಿ ಹಂಚು ಇಂಥದ್ದೆಲ್ಲ ನಾವು ರೊಟ್ಟಿ ಎಲ್ಲ ಮಾಡಾದ್ಮೇಲೆ ಆ ಬಿಸಿ ಒಲೆ ಹತ್ತಿರ ಎಲ್ಲ ಹರಡಿಟ್ಬಿಟ್ರೆ ಇದು ತುಂಬ ಚೆನ್ನಾಗಿ ಕಟ್ಟಿ ಒಣಗುತ್ತೆ. ಆವಾಗ ನಾವು ಇದನ್ನು ಮಿಕ್ಸಿ ಪೌಡ್ರಿಗೆ ಅಥವಾ ಒರಳು ಕಲ್ಲಿಗೆ ಹಾಕ್ಕೊಂಡು ರುಬ್ಬಿದಾಗ ಈ ಥರ ಒಂದು ವಾಟೆ ಹುಳಿ ಪುಡಿ ತಯಾರಾಗುತ್ತೆ. ವಾಟೆ ಹುಳಿ ಇದು ಕುಟ್ಟಬೇಕಾದ್ರೆ, ನಾವು ಪುಡಿ ಮಾಡಬೇಕಾದ್ರೆ ಇದ್ರ ಜೊತೆ ಸ್ವಲ್ಪ ಉಪ್ಪಿನ ಹರಳು ಉಪ್ಪು ಸೇರಿಸ್ಕೊಂಡು ನಾವು ಕುಟ್ಟಿಟ್ಕೊಂಡ್ರೆ ಈ ವಾಟೆ ಹುಳಿ ಪುಡಿ ಒಂದು 4-5 ವರ್ಷ ಆದರೂ ಏನಾಗಲ್ಲ. ಇದನ್ನು ಕ್ಲೀನಾಗಿ ಸಂಸ್ಕರಣೆ ಮಾಡಿ ಇಟ್ಕೊಂಡ್ಬಿಟ್ರೆ ಅಂತೂ 4-5 ವರ್ಷ ಇದನ್ನು ದಿನ ನಾವು ಪಲ್ಯಕ್ಕೆ, ಚಟ್ನಿ ಪುಡಿ ಮಾಡಬೇಕಾದ್ರೆ ಸೇರಿಸ್ಕೊಬೋದು, ಹುಳಿ ಪುಡಿ ಮಾಡಿಟ್ಕೊತೀವಲ್ಲ ಅದಕ್ಕೆ ಸೇರಿಸ್ಕೊಬೋದು. ತುಂಬ ಚೆನ್ನಾಗಿ ಹುಳಿ ಇರುತ್ತೆ ಇದು. ಹಾಗೆ ಇದನ್ನು ನಾನ್ ವೆಜ್ ಪ್ರಿಯರು ಮೀನು ಸಾರಿಗೆಲ್ಲ ಇದನ್ನು ಉಪಯೋಗಿಸ್ತಾರೆ. ಮೀನು ಸಾರು ಫ್ರೈ ಮಾಡೋಕ್ಕೆ ಈ ಥರ ಪುಡಿ, ಖಾರದ ಪುಡಿ ಜೊತೆ ಎಲ್ಲ ಅರಿಶಿನ, ಅಚ್ಕಾರದ ಪುಡಿ ಎಲ್ಲ ಸೇರಿಸಿ ಇದನ್ನು ಸೇರಿಸ್ಬಿಟ್ಟು ಇದನ್ನು ಒಂದು ಪೇಸ್ಟ್ ಥರ ಮಾಡಿಕೊಂಡು ಮೀನಿನ ಫ್ರೈಗೆ ಮತ್ತು ಮೀನು ಸಾರಿಗೆ ಇದನ್ನು ಏನು ಈ ವಾಟೆ ಹುಳಿ ಇದೆಯಲ್ಲ ಇದನ್ನು ಒಂದಿಷ್ಟು ನೆನೆಸಿಟ್ಕೊಂಡು ಇದನ್ನು ಉಪಯೋಗಿಸೋರು ಇದ್ದಾರೆ. ಹಾಗೆ ನಾವು ತಿಂಡಿ ಮಾಡ್ತೀವಿ ನೋಡಿ, ಮಸಾಲೆ ಮಂಡಕ್ಕಿ, ಆಮೇಲೆ ಇದು ಅವಲಕ್ಕಿನ ನಾವು ಅದು ಗರಿ ಅವಲಕ್ಕಿ ಮಾಡಿಕೊಂಡು ಸಂಜೆ ಸ್ನ್ಯಾಕ್ಸ್ ಥರ ಉಪಯೋಗಿಸೋಂಥವ್ರು. ತೆಳು ಅವಲಕ್ಕಿದು ಎಲ್ಲ ಮಾಡಿದಾಗ, ತೆಳು ಅವಲಕ್ಕಿ, ದಪ್ಪ ಅವಲಕ್ಕಿ ಕರೆದು ಮಾಡೋಕ್ಕೆ ಅದಕ್ಕೆಲ್ಲ ಹುಳಿಯಾಗಿ ಇದನ್ನೇ ಉಪಯೋಗಿಸ್ಬೋದು. ಇದನ್ನೇ ನಾವು ಪುಡಿ ಹಾಕೋದ್ರಿಂದ ತುಂಬ ಟೇಸ್ಟ್ ಕೂಡ ಇರುತ್ತೆ ಇದು, ಮತ್ತು ಹೆಲ್ದಿ ಕೂಡ ಇದು. ಹಾಗಾಗಿ ಇದನ್ನು ಯಾರು ಬೇಕಾದ್ರೆ ಉಪಯೋಗಿಸ್ಬೋದು. ಈಗ ಬಾಣಂತಿಗೆ ನಮ್ಮ ಕಡೆ ಎಲ್ಲ ಬಾಣಂತಿಗೆ ಇದು ತುಂಬ ಕೊಡ್ತಾರೆ. ಮೆಣಸಿನ ಸಾರು ಎಲ್ಲ ಮಾಡೋಕ್ಕೆ ಹಾಕಿದಾಗ ಈ ಥರದ್ದು ಒಂದು ಇದು ಹಾಕ್ಬಿಟ್ರೆ ಚೆನ್ನಾಗಿ ಹುಳಿ ಬಿಟ್ಕೊಳ್ಳುತ್ತೆ. ಮೆಣಸಿನ ಸಾರು ಕುದಿಬೇಕಾರೆ ಏನಂದರೆ ಮಕ್ಕಳೆಲ್ಲ ಕಕ್ಕಲ್ಲ, ಇದು ಹುಣಸೆ ಹಣ್ಣು ಹಾಕಿದಾಗ ಮಕ್ಕಳು ಹಾಲು ಕುಡಿದ ಮಕ್ಕಳು ವಾಂತಿ ಮಾಡೋದು ಎಲ್ಲ ಮಾಡ್ತವೆ. ಇದು ಅದನ್ನೆಲ್ಲ ಅವಾಯ್ಡ್ ಮಾಡುತ್ತೆ. ಮತ್ತು ರಕ್ತ ಶುದ್ಧೀಕರಣ ಆಗೋದಲ್ಲದೆ ರಕ್ತಹೀನತೆ ಕೂಡ ಇದು ಹೋಗಲಾಡಿಸುತ್ತೆ. ಹಾಗಾಗಿ ಇದೇನೇ ಇರಲಿ, ಇದೊಂದು ಒಳ್ಳೆಯ ಹುಳಿ ಆಹಾರ ಆಗಿರೋದ್ರಿಂದ ನಾವು ದಿನನಿತ್ಯ ಇದನ್ನು ಉಪಯೋಗದಷ್ಟು ನಮಗೆ
ಒಂದು ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಅಂತಲೇ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೀನಿ. ವಾಟೆ ಹುಳಿ ಪುಡಿ ಮಾಡೋದು ಹೇಗೆ ಅಂತ ನಾನು ಹೇಳಿದ್ನಲ್ಲ, ಇನ್ನು ಪಲ್ಯ ಪದಾರ್ಥ ಆಹಾರಕ್ಕೆ ನಿಮ್ಗೆ ಇಷ್ಟ ಬಂದಿದ್ದಕ್ಕೆಲ್ಲ ನೀವು ಹಾಕ್ಕೊಬೋದು. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಈ ವಾಟೆ ಹುಳಿಯ ಉಪಯೋಗ ಮತ್ತು ವಾಟೆ ಹುಳಿ ಪುಡಿ ಮಾಡ್ಕೊಳ್ಳೋದ್ರ ಬಗ್ಗೆ, ಯಾವ್ಯಾವ ಪದಾರ್ಥಕ್ಕೆ ಹಾಕ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸಿದ್ದೀನಿ. ಹಾಗೆ ಇದ್ರದ್ದು ಹಣ್ಣು ಕೂಡ ಇನ್ನೂ ಒಣಗಿಸೋಕ್ಕಿಂತ ಮುಂಚೆ ಹಣ್ಣು ಕೂಡ ಸಿಗುತ್ತೆ. ಅದು ಇಷ್ಟು ಹುಳಿ ಇರಲ್ಲ, ಸಿಹಿ ಮಿಶ್ರಿತ ಹುಳಿ ಇರುತ್ತದು. ಅದನ್ನು ಜ್ಯೂಸು ಏನು ಪಾನಕಗಳನ್ನು ಮಾಡಿ ಶೇಖರಿಸಿಟ್ಕೊಳ್ತಾರೆ. ಈಗ ಹಳ್ಳಿಗಾಡು ಕಾಡನ್ನೇ ಹತ್ತಿರ ವಾಸಿಸೋಂಥವ್ರು, ಅವರಿಗೆಲ್ಲ ತಕ್ಷಣಕ್ಕೆ ಅಂಗಡಿ ಅಂತ ಇರಲ್ಲ, ಅವ್ರಿಗೆ ಇದೇ ರೂಢಿ ಆಗಿಬಿಟ್ಟಿರುತ್ತೆ. ಯಾರಾದರೂ ಬಂದರೆ ಒಂದಿಷ್ಟು ಬೆಲ್ಲ ಕದ್ರು ಬಿಟ್ಟು ಈ ಹುಳಿ ನೀರನ್ನು ಹಾಕಿಬಿಟ್ಟು ಪಾನಕ ಮಾಡಿಕೊಡೋ ಅಂಥದ್ದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಬಾಯಾರಿಕೆ ತುಂಬ ತಣಿಸುತ್ತದು. ನೋಡಿದ್ರಲ್ಲ ವೀಕ್ಷಕರೇ, ವಾಟೆ ಹುಳಿಯ ಉಪಯೋಗನ ನೋಡಿದ್ರಲ್ಲ. ನಿಮಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನಿಮಗೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳನ್ನು ತಿಳಿಸ್ತೀನಿ.